ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನಿಗೆ ಹೇಳಿರೋ ಪ್ರಕಾರ ಎಲ್ಲವನ್ನು ಸತ್ಯ ಸಾವಿತ್ರಿ ಅವ್ರ ಥರ ನೀನು ವ್ರತವನ್ನು ಮಾಡಿದರೆ ದೇವನ್ನ ಉಳಿಸ್ಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಪವಿತ್ರ ಕೂಡ ಆಯಿತು ರೀ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟನೇ ತಾಯಿ ಆದರೆ ಅತ್ತೆನ ನಮಸ್ಕಾರ ಮಾಡಮ್ಮ ನೀನು ಅಂತ ಹೇಳಿಬಿಟ್ಟು ಗುರುಜಿ ಹೇಳ್ತಾರೆ. ಅದಕ್ಕೆ ಪವಿತ್ರ ಅತ್ತೆಯನ್ನು ಕಾಲು ಹಿಡಿದು ನಮಸ್ಕಾರ ಮಾಡ್ತಾಳೆ. ಹಾಗೆ ರಾಧಿಕಾ ಅವರು ಕೂಡ ನಮಸ್ಕಾರ ಮಾಡ್ತಿರುವಾಗ ಮನಸ್ಫೂರ್ತಿಕವಾಗಿ ಆಶೀರ್ವಾದ ಕೂಡ ಮಾಡ್ತಾರೆ. ಅದನ್ನು ನೋಡಿ ಪವಿತ್ರನ ಮನಸ್ಸಲ್ಲೂ ಕೂಡ ಖುಷಿ ಆಗುತ್ತೆ, ಹಾಗೆ ಮನೆಯವ್ರಿಗೂ ಕೂಡ ಆಗುತ್ತೆ. ನೆಕ್ಸ್ಟ್ ಅಜ್ಜ ಅಜ್ಜಿ ಮತ್ತು ಎಲ್ಲರನ್ನೂ ಕೂಡ ನಮಸ್ಕರಿಸಿ ನೀರ ಒಳಗೆ ಇಳಿತಾಳೆ. ಇಳಿದ್ಬಿಟ್ಟು ಅಯ್ಯೋ ಅವಳು ಹೇಳಿರೋ ಥರ ಮಾಡಿಬಿಟ್ರೆ ದೇವು ನನ್ನಿಂದ ದೂರ ಆಗ್ತಾನೆ, ಏನಾದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ರತ್ ಅವ್ರ ಅಮ್ಮ ಮತ್ತು ಆ ಕಡೆ ಮಂಗಳ ಅವರು ಸೇರಿಬಿಟ್ಟು ಕಾಜಿನ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ಮೆಟ್ಲ ಮೇಲೆ ಹಾಕ್ಬಿಟ್ಟಿರ್ತಾರೆ. ಪವಿತ್ರ ಸ್ನಾನ ಮಾಡಿ ಮೇಲ್ಗಡೆ ಬರೋಷ್ಟೊತ್ತಿಗೆ ಅಲ್ಲೆಲ್ಲ ಕಾಜುಗಳು ಹರಡಿಬಿಟ್ಟಿರುತ್ತೆ. ಹಾಗಾಗಿ ಪಾಪ ಅಂಬೆಗಾಲು ಇಟ್ಕೊಂಡು ಮೇಲೆ ಹತ್ತಬೇಕಾದ್ರೆ ತುಂಬ ಕಾಜುಗಳು ಚುಚ್ಚಿ ತುಂಬ ಪಾಪ ಪೇನ್ ಆಗ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ದೇವು ಸಾಕು ಬಿಡ್ರಿ, ನಿಮಗೆ ರಕ್ತ ಬರ್ತಾ ಇದೆ, ಇನ್ನೂ ಯಾಕ್ರಿ ಮಾಡ್ತಾ ಇದ್ದೀರಾ ಅಂತ ದೇವ್ ಸರ್ ಕೂಡ ಹೇಳ್ತಾರೆ. ಇದೇ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.